ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ಇಡ್ಲಿ ಸಾಫ್ಟಾಗಿ ಬರೋದು ಹೇಗೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇ ನನ್ನ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಬಂದ್ಬಿಟ್ಟು ಇಡ್ಲಿ ಆಗಿತ್ತು. ಡಯಟ್ ಫುಡ್ ಏನೆಲ್ಲ ಇದೆ ಅಂತ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಇಡ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಉದ್ದಿನಬೇಳೆ 1 ಗ್ಲಾಸ್ ಉದ್ದಿನಬೇಳೆಗೆ 3 ಗ್ಲಾಸ್ ರವೆ ಅಂದರೆ ಸಾಕು. ಅದನ್ನು ಜಾಸ್ತಿ ಆಯಿತು, 2.5 ಗ್ಲಾಸ್ ತೊಗೊಳ್ಳಿ. ಬಟ್ ಉದ್ದಿನಬೇಳೆ ಜಾಸ್ತಿ ಯೂಸ್ ಮಾಡಿದ್ರೆ ಸೊಂಟಕ್ಕೆ ತುಂಬ ಒಳ್ಳೆಯದು. ಬಟ್ ಆದರೆ ನಿದ್ದೆ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಉದ್ದಿನಬೇಳೆ ಒಂಚೂರು ಕಡಿಮೆ ಹಾಕ್ಕೊಂಡ್ರೂ ಸಾಫ್ಟಾಗಿ ಬರೋದು ಹೇಗೆ ಅಂದರೆ 1 ಗ್ಲಾಸ್ ಉದ್ದಿನಬೇಳೆಗೆ 4 ಗ್ಲಾಸ್ ರವೆ ಹಾಕ್ಕೋಬೋದು. ಮತ್ತು ಉದ್ದಿನಬೇಳೆ ನೆನೆಸೋವಾಗನೇ ಒಂಚೂರು ಮೆಂತ್ಯ ಹಾಕಬೇಕು. ಮತ್ತು ಉದ್ದಿನಬೇಳೆ ರುಬ್ಬೋವಾಗ ಅವಲಕ್ಕಿ ಒಂದು ಚಿಕ್ಕ ಗ್ಲಾಸಲ್ಲಿ, ಚಿಕ್ಕ ಕಪ್ಪಲ್ಲಿ 1 ಗ್ಲಾಸ್ ಅವಲಕ್ಕಿ ತೊಗೊಂಡ್ರೆ ಸಾಕು. ತುಂಬ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಇದಕ್ಕೆ ಯಾವುದೇ ಸೋಡಾ ಹಾಕಿಲ್ಲ ಅಂದ್ರೂ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ನಾನು ಇದಕ್ಕೆ ಜಸ್ಟ್ ಸಾಲ್ಟ್ ಮಾತ್ರ ಹಾಕ್ಕೊಂಡಿದ್ದೆ, ಸೋಡಾ ಏನೂ ಹಾಕಿಲ್ಲ. ಇದು ಬಂದ್ಬಿಟ್ಟು ನಾನು ಅವಿಸೆ ಬೀಜ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ ಅಲ್ಲ, ಅದೇ ಚಟ್ನಿ ಪುಡಿ ಮತ್ತು ಒಂಚೂರು ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಇಡ್ಲಿ, ತುಪ್ಪ ಮತ್ತು ಅವಿಸೆ ಬೀಜ ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿ ಆಗಿತ್ತು ಇವತ್ತು ಬ್ರೇಕ್ಫಾಸ್ಟು. ಮತ್ತು ಯಾವುದೇ ಲಂಚ್ ಆದ್ರೂ ನಾನು ಸಲಾಡ್ಸ್ ಖಂಡಿತ ತೊಗೋಬೇಕು. ಡಯಟ್ ಮಾಡೋರೇ ಅಲ್ಲ, ಯಾರಾದ್ರೂ ತೊಗೋಬೋದು. ಯಾಕಂದರೆ ಸಲಾಡ್ಸ್ ಈಸ್ ಫುಲ್ಲು ಫೈಬರ್ ಕಂಟೆಂಟ್ ಮತ್ತು ವಾಟರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ನಾನು ಇವತ್ತು ಸಲಾಡ್ ಬಂದ್ಬಿಟ್ಟು ಸೌತೆಕಾಯಿ ತೊಗೊಂಡಿದ್ದೆ ಮತ್ತು ಫ್ರೂಟ್ ಬಂದ್ಬಿಟ್ಟು ವಾಟರ್ ಮಿಲನ್ ತೊಗೊಂಡಿದ್ದೆ. ಇದು ಬೇಸಿಗೆ ಕಾಲ ಅಲ್ವಾ, ವಾಟರ್ ಮಿಲನಲ್ಲಿ ತುಂಬ ವಾಟರ್ ಕಂಟೆಂಟ್ ಇರುತ್ತೆ ಮತ್ತು 0 ಫ್ಯಾಟ್, ಏನು ಫ್ಯಾಟ್ಸ್ ಏನೂ ಇರಲ್ಲ. ಬಟ್ ತುಂಬ ಫೈಬರ್ ಕಂಟೆಂಟು ಇರುತ್ತೆ, ವಾಟರ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ತುಂಬ ಹೆಲ್ತ್ಗೂ ಒಳ್ಳೇದಲ್ವ. ಸೊ ಹಾಗಾಗಿ ನಾನು ಇಡ್ಲಿ, ಚಟ್ನಿ ಪುಡಿ ಮತ್ತು ಚಟ್ನಿ ಮತ್ತು ವಾಟರ್ ಮಿಲನ್ ಆ್ಯಂಡ್ ಸೌತೆಕಾಯಿ ಆಗಿತ್ತು ನನ್ನ ಬ್ರೇಕ್ಫಾಸ್ಟ್. ಈ ವಿಡಿಯೋ ಇಷ್ಟವಾದ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.